ಮಾನವಮಿಗೆ ಬರಜ್ಜಿ ಬಂದ ಅಲ್ಲೇ ಇಲ್ಲೇ ಬಂದು ಕೊಡತ್ರ ತೋರ್ ದೀಪಾರ ಅಜ್ಜಿ ಹೊಂಟಾಳು. ಗಟ್ಟ ಹಿಡ್ಕೊರಜ್ಜಿ ಅನ್ನ ಏ ಬಾಯ್ ಅಜ್ಜಿ ಬಾಯ್ ಮಾಡ ಅಜ್ಜಿಗೆ ಬಾಯ್ ಮಾಡ್ಲೈ. ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂದ್ಕೊಂಡೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇಲ್ಲೇ ಏನಂದ್ರೆ ಅಜ್ಜಿ ಹೋಗಬೇಡ ಊರಿಗೆ ಅನ್ನಂತಾವು. ಅಲ್ಲೆಲ್ಲೋ ಸವದತ್ತಿ ಒಳಗೆ ಏನೋ ಕಣ್ಣಿಗೆ ಔಷಧ ಹಾಕ್ತಾರಂತ್ರಿ. ಕಣ್ಣಿನ ಪರಿ ಅಥವಾ ಕಣ್ಣು ಹಿಂಗೇನ ನೀರು ಬಡಿದು ಹಿಂಗೆ ನಾನಾದರೂ ಕ್ಲಿಯರ್ ಅಕ್ಕ ಅಂಥೇಳಿ ಅಜ್ಜಿ ಊರಿಗೆ ಹೊಂಟು ನಿಂತಿದ್ಳು. ಅದಕ್ಕೆ ಮುಂದಿನ ರವಿವಾರ ಹೋಗಂತ್ರಿ ಅಂಥೇಳಿ, ಈ ಅಮಾವಾಸ್ಯೆ ಆದ್ಮೇಲೆ ಹೋಗಂತ್ರಿ ಅಂಥೇಳಿ ಇವತ್ತು ಹೋದ್ರು ನೋಡ್ರಿ. ಮತ್ತು ಇಲ್ಲೇ ಬೆಳಿಗ್ಗೆ ಅಡುಗೆ ಏನೇನು ಮಾಡೀನಿ ಅಂತ ಹೇಳ್ತಾನೆ ನೋಡ್ರಿ. ಅಂದ್ರೆ ಅಜ್ಜಿ ಹೊಂಟಿದ್ರಲ್ಲ ಅವ್ರ ಸಂಬಂಧ ನಾನು ಏನಂದ್ರೆ ಚಪ್ಪರಕಾಯಿ ಪಲ್ಯ ಮತ್ತು ನಿನ್ನೆ ಇದ್ರ ಹೊಲದಾಗ ಪುಂಡಿ ಪಲ್ಯ ತೊಗೊಂಬಂದಿರೋ, ಅದಕ್ಕಾಗಿ ಆ ಪುಂಡಿ ಪಲ್ಯನ ಕಟ್ರೆ ಆತಂಥೇಳಿ. ಮತ್ತು ಇನ್ನು ಅಲ್ಲಿ ಹೋಗಿ ಗೊಬ್ಬರ ಮಾಡ್ಕೊಂಡು ತಿನ್ನೋದಿಲ್ಲರೆ. ಅಜ್ಜಿಗೆ ಹೋಗಿ ಇಲ್ಲಿದ್ರೆ ನಾವು ಊಟ ನಾ ಮಾಡಿರ್ತಾನೆ ಅಡುಗೆ ತಿನ್ನಂತಾರೆ ರೀ. ಅಲ್ಲಿ ಊರಿಗೆ ಹೋದ್ರೆ ಅಡುಗೆದು ಮಾಡ್ಕೊರಿ ಅಂದ್ರೆ ನನಗೇನು ಊಟ ಬೇಕು ಬೇಡ ಅಂತಾರೆ ಅಜ್ಜಿ. ಅದಕ್ಕೆ ಯಜಮಾನ್ರ ಮುಂದೆ ಅಜ್ಜಿ ಊಟ ಅಡುಗೆ ಮಾಡ್ಕೊಂಡು ತಿನ್ನೋಲ್ರಿ, ಮತ್ತು ನನಗೇನು ಊಟ ಬೇಕು ಬೇಡ ಅಂತಾಳೆ ನೋಡ್ರಿ ಅಂತಾನೆ. ಅದಕ್ಕೆ ಯಜಮಾನ್ರ ಗಾಳಿ ಮ್ಯಾಗ ತಳಕ್ಕೆ ಅನ್ನಕತ್ತರು. ಅಂದ್ರೆ ಅಡುಗೆ ಮಾಡ್ಕೊಂಡು ತಿನ್ಲಿಕ್ಕೆ ಸಿಟ್ಟು ಬಂದಂಗೆ ಅನ್ನತ್ತಿದ್ರು ರೀ. ಇಲ್ಲೇ ಇರಂದ್ರೆ ಇಲ್ಲಿ ಇರಲ್ಲ ಅಂತಾಳ್ರಿ. ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡ್ರೆ ಅಡುಗೆನೂ ಮಾಡ್ಕೊಳಲ್ಲ ಅಂತಾಳೆ. ಅಂದ್ರೆ ಮೊನ್ನೆ ಒಮ್ಮೆಲೆ ಅಲ್ಲೇ ಒಂದು ದಿನ ರೀ ಕಾಲೇನೋ ಸ್ವಲ್ಪ ಕೈಗೇನೋ ಪೆಟ್ಟು ಹಚ್ಕೊಂದಿಲ್ರಿ. ಹಚ್ಕೊಂಡ್ರೆ 6 ದಿನ ಕಂಟಿನ್ಯೂ ಊಟನ ಬಿಟ್ಟಾಳ್ರಿ. ನಮ್ಮ ಮೆಟ್ಗಟ್ಟಿ ಹತ್ತಿ ಬರೋಕ್ಕಾಗೋತ್ರಿ ಆಕೆಗೆ, ಹಂಗೆ ಇದಾಗ್ಯಾವು. ಈಗ ನೋಡಿರಿ ಅಡುಗೆ ಕೊಟ್ಟ ಸಂಬಂಧ ರೊಟ್ಟಿ ಮಾಡೀನಿ, ಅಜ್ಜಿಗೆ ಕಟ್ಟೀನಿ. ಇವು 2 ರೊಟ್ಟಿ ಇಟ್ಕೊಂಡೀನಿ ನೋಡಿರಿ. ನಾನೇನು ಊಟ ಮಾಡಿರ್ಕಿಲ್ಲ. ಅದಕ್ಕಾಗಿ ಒಂದು ಆಕೆಗೆ 2 ಕಟ್ಟೀನಿ ರೀ. ಇಲ್ಲಿ 2 ತಿಂದಳು, ಅಲ್ಲಿ 2 ಕಟ್ಟೀನಿ. ಅಂದ್ರೆ ಬಿರ್ಸಾತ್ರ ತಿನ್ನಕ್ಕೆ ಬರಲ್ಲಲ್ಲ ರೀ, ಅದಕ್ಕಾಗಿ ಪುಂಡಿ ಪಲ್ಯ, ಚಪ್ಪರಕಾಯಿ, ಅನ್ನ ಸಾರು ಕಟ್ಟೇನು. ಈಗ ಹೊಂಟು ನಿಂತಾಳೆ ನೋಡ್ರಿ ಅಜ್ಜಿ. ಹೋಗಬೇಡ ಅಂದ್ರೆ ಈಗ ನನ್ನ ಮಗಳು ಅಂಗನವಾಡಿಯಿಂದ ಬಂದಳು. ಅಜ್ಜಿಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಕಟ್ಟೀನಿ. ಆನಂತರ ಊಟ ಅಷ್ಟು ಕಟ್ಟೇನು. ಅಲ್ಲಿ ಹೋಗುವಾಗ ಏನಾರು ಒಂದು ಸ್ವಲ್ಪ ಸ್ವೀಟ ಅನ್ನ ತೊಗೊಂಡು ಹೋಕ್ಕಾರಂತೇಳಿ ಖಾರ ಇದು ಇದನ್ನು ಸರಿ ತಿನ್ನೋಲ್ರಿ ಅಜ್ಜಿ. ಬ್ರೆಡ್ಡ ನಿಮ್ಮದು, ಯಾಕಂದ್ರೆ ಅದು ಎಗ್ ಹಾಕಿರ್ತಾರಲ್ಲ ರೀ, ಅದಕ್ಕೆ ತಿನ್ನೋದಿಲ್ಲ ರೀ ಅದನ್ನು. ಬ್ರೆಡ್ಡು ಯಾರು ಕೊಟ್ಟಿದ್ರು ಅಂದ್ರೆ ಇಲ್ಲೇ ತಂದು ಕೊಡ್ತಾಳ್ರಿ ಅದನ್ನು. ಈಗ ಹೊಂಟಿಲ್ರಿ ಅಜ್ಜಿ. ಯಾಕೆ ಅಜ್ಜಿ ಇದ್ರೆ ಒಂದು ಸ್ವಲ್ಪ ಏನಂದ್ರೆ ಅಲ್ಲೇ ಲುಟ್ಟು ಒಡ್ಡಾಡ್ತಾಳು, ಟೈಮ್ ಪಾಸ್ ಆದಂಕತಿ. ಆದ್ರೆ ಊರಿಗೆ ಹೋಗಕತ್ರ ಒಂಥರ ಫೀಲ್ ಅನಿಸುತ್ತೆ. ಯಾಕಂದ್ರೆ ನಾವು ನಮ್ಮ ಸ್ವಲ್ಪ ಮೂವಾತು ನಮಗಾತು ಇರಲ್ಲ ಅಜ್ಜಿ ಅಂತಂದರು. ಅಯ್ಯ ಮಾನವಮಿಗೆ ಬರ್ತಂತು ಅಂತೇಳಿ ಅವರು ಇಲ್ಲೇ ಟೈಮ್ ಪಾಸ್ ಆಗೋಲ್ಲ ಅಂತಾಳ್ರಿ ಅಜ್ಜಿ. ಈಗ ಊರಿಗೆ ಹೊಂಟು ನಿಂತಾರೆ ನೋಡಿ. ಅದಕ್ಕೆ ಗಾಡಿ ಮೇಗಿಂದ ಒಂದು ಬಿದ್ದಾಳು. ಅದಕ್ಕೆ ಗಟ್ಟಿ ಹಿಡ್ಕೊಂಡು ಕುಂದ್ರಂತೆ ಹೇಳತ್ತೀನಿ ರೀ ನಾನು. ನನ್ನ ಮಗಳು ಕಳ್ಸಕ್ಕಂತೆ ಹೊರಡ್ರಿ. ಹಲೋ ಫ್ರೆಂಡ್ಸ್, ಅಜ್ಜಿ ಹೋಗ್ರಿ ಕುಂತಾನೆ ನೋಡ್ರಿ. ಯಾರು ಹೋದ್ರು ಏನು ಕೆಲಸ ಆಯ್ತು ಏನೋ ಅಂತ ಮಾಡೋಕೆ ಮನಸ್ಸಾಗೋಲ್ಲ. ಅಜ್ಜಿ ಇದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಕದ್ರಿ. ಒಟ್ಟಿಗೆ ನಾವು ಅವಸರ ಹಂಗೆ ಹಿಂಗೆ ತಿದ್ಬಿಡ್ತಾವೆ. ಆದ್ರೆ ಅವ್ರು ಹೋಗುವಾಗ ಸ್ವಲ್ಪ ಫೀಲ್ ಅನ್ಸುತ್ತೆ. ಮತ್ತೆ ಈಗ ಬರ್ತಾರೆ ರೀ. ಮಾನವಿ ಇಲ್ಲೇ ಬಾ ಅಂತನದನು. ಆಕೆ ಅಡುಗೆ ಮಾಡ್ಕೊತೀನಿ ನೋಡ್ರಿ. ಬರೀ ಅನ್ನ ಏನಾರು ಮಾಡ್ಕೊಂಡು ತಿಂತಾಳು. ಅದಕ್ಕಾಗಿ ಇಲ್ಲೇ ಬಾ ಅನ್ನತನು. ಯಜಮಾನ್ರಿ ನಾ ಹೇರು ಅನ್ನೋದು ಅವರ ಯಜಮಾನ್ರು ಹೇರು ಅಂತಾಳ್ರಿ. ಅದಕ್ಕಾಗಿ ಕಳ್ಸಕ್ಕೆ ಹೋಗಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ಸಾಂಗ್ ನೋಡ್ರಿ. ಇಲ್ಲೇ ಟ್ಯಾಕ್ಟರ್ ಸಾಂಗ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ. ಅಜ್ಜಿ ಊರಿಗೆ ಹೋಗ್ರಿ ಫ್ರೆಂಡ್ಸ್. ಅದಕ್ಕೆ ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತಾರ ನೋಡ್ರಿ. ಅವರ 1:00ಗೆ ಹೋದರು. ನಾನಿಲ್ಲೇ ಊಟ ಮಾಡೋ ಟೈಮ್ದಾಗ 2:30 ಆಗಿತ್ತು. ಒಂದು ಸ್ವಲ್ಪ ಯಾಕೋ ಕುಂತ್ನಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಇನ್ನು ಹಿಂದಡೆ ಅನ್ಕೊತ. ಊಟ ಮಾಡಿ ಆಮೇಲೆ ಎಲ್ಲನೂ ಕ್ಲೀನ್ ಮಾಡೀನಿ. ಈ ಉತ್ತರ ಕರ್ನಾಟಕ ಊಟ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನ್ಯಾಗ ಪುಂಡಿ ಪಲ್ಯ, ಖಾರ, ಎಣ್ಣೆ ಹಚ್ಕೊಂಡು ತಿಂತಾರೋ. ಮತ್ತು ಹೊಳ್ಳೆ ನನಗೆ ಫೇವ್ರೇಟ ಚಪ್ಪರಕಾಯಿ ಪಲ್ಯ. ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ. ಯಾರೆಲ್ಲ ಈ ಒಂದು ಊಟನ ಇಷ್ಟಪಡ್ತಾನೆ ಅನ್ನೋರು ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಊಟದೊಳಗೆ ಈ ಥರ ಎಲ್ಲ ಏನಂತಂದ್ರೆ ತರಕಾರಿಗಳು, ಬೇಳೆಗಳು, ಹಣ್ಣುಗಳು, ಅನಂತರ
ಸೌತೆಕಾಯಿಗೆ ನಂದು ಸೌತೆಕಾಯಿ ಏನಂದ್ರೆ ಇಟ್ಕೊಂಡೀನಿ ರೀ, ನನ್ನ ಮಗಳು ತೊಗೊಂಡು ಓಡಿ ಹೋಗ್ಯಾಳ ಈಗ. ನಾನು ವಾರದಾಗ ಒಂದು ಅರ್ಧ ಕಿಲೋ ಅಂತ 2 ಸಲ ತೊಗೊಂಡಿರ್ತಾನು. ನನ್ನ ಸಂಬಂಧ ನಾನು ಸ್ವಲ್ಪ ಊಟ ಕಡಿಮೆ ಮಾಡಿ ಸೌತೆಕಾಯಿ ತಿನ್ಬೇಕು ಜಾಸ್ತಿ ಅಂತೇಳಿ. ಆದ್ರೆ ಒಂದು ತಿನ್ಕೊತ ಕುಂತ್ಕೊಳ್ದಾಗ ನಾನು ತಾಟ್ನ್ಯಾಗ ತೊಗೊಂಡಾಕಿ ತಾನೇ ಓಡಿ ಹೋಕ್ಕಾಳು. ಆಕೆ ಡಯಟ್ ಚಾಲೂ ಮಾಡಿಬಿಟ್ಟಾಳು, ನನ್ನ ಡಯಟ್ ಕ್ಯಾನ್ಸಲ್ ಆಗತೈತಿ. ಈ ಒಂದು ವ್ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇಷ್ಟ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನಮಸ್ಕಾರ ರೀ, ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಗೋಣ.